ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ತ್ರಿಲೋಯ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ. ನಾನಿವತ್ತು ರಾಗಿ ಮುದ್ದೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಮೊದಲಿಗೆ ಇಲ್ಲೊಂದು ಪಾತ್ರೆಗೆ ನಾನು ಒಂದು ದೊಡ್ಡ ಲೋಟದಲ್ಲಿ ಇವಾಗ ತೋರಿಸ್ತಾ ಇದ್ದೀನಲ್ಲ ಈ ಗ್ಲಾಸಲ್ಲಿ ಒಂದು ಫುಲ್ ಗ್ಲಾಸಷ್ಟು ನೀರನ್ನು ನಾನು ಈ ಸ್ಟೀಲ್ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ಸ್ವಲ್ಪ ಕ್ವಾಂಟಿಟಿ ಅಂದರೆ ಒಂದೆರಡು ಮುದ್ದೆ ಆಗೋ ಥರ ರಾಗಿ ಮುದ್ದೆ ಆಗೋ ಥರ ಮಾಡ್ಕೋತಾ ಇದ್ದೀನಿ. ಆದ್ದರಿಂದ ಒಂದು ಸ್ಮಾಲ್ ಸ್ಟೀಲ್ ಪಾತ್ರೆನ ತೊಗೊಂಡಿದ್ದೀನಿ. ಸೊ ಬಿಗಿನರ್ಸ್ಗೆ ಈ ವಿಡಿಯೋ ತುಂಬ ಯೂಸ್ಫುಲ್ ಆಗುತ್ತೆ. ಹಾಗೆ ನಾನು ನೀರು ಹಾಕ್ಕೊಂಡಿದ್ದ ತಕ್ಷಣ ಒಂದು ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪನ ಯಾಕೆ ಹಾಕ್ಕೊಳ್ತಾ ಇದ್ದೀನಿ ಅಂತ ಹೇಳಿದ್ರೆ ರಾಗಿ ಮುದ್ದೆ ಗಂಟು ಬರಲ್ಲ, ಹಾಗೆ ತುಂಬಾ ಟೇಸ್ಟಿಯಾಗಿರುತ್ತೆ ರಾಗಿ ಮುದ್ದೆ ತಿನ್ನುವಾಗ. ಅದರಿಂದ ನಾನಿಲ್ಲಿ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಗ್ಲಾಸ್ ನೀರಿಗೆ ನಾನಿಲ್ಲಿ 4 ಸ್ಪೂನಷ್ಟು ರಾಗಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಒಂದು ಗ್ಲಾಸ್ಗೆ 4 ಸ್ಪೂನಷ್ಟು ರಾಗಿ ಹಿಟ್ಟು ಬೇಕೇ ಬೇಕಾಗುತ್ತೆ. ಆಮೇಲೆ ನಾವು ಅದರದ್ದು ಕನ್ಸಿಸ್ಟೆನ್ಸಿ ಕೆಲವೊಂದು ಸತಿ 4 ಸ್ಪೂನಷ್ಟು ಸಾಕಾಗಲ್ಲ, ತುಂಬಾ ತೆಳ್ಳಗಾಗ್ಬಿಡುತ್ತೆ. ಹಾಗೆ ನೋಡಿ ನಾನಿಲ್ಲಿ 4 ಸ್ಪೂನ್ ಯೂಸ್ ಮಾಡಿದ್ದೀನಿ, ಬಟ್ ಇನ್ನೂ ನನಗೆ ಸ್ವಲ್ಪ ತೆಳ್ಳಗಾಗಿದೆ ಅಂತ ಅನಿಸ್ತಾ ಇದೆ. ಅಂದರೆ ಅದು ಗೊತ್ತಾಗುತ್ತೆ ನೋಡಿ, ಫುಲ್ ತೆಳ್ಳಗೆ ಇದೆ. ಅದು ಬೆಂದರೂ ಕೂಡ ಅದು ಗಟ್ಟಿ ಆಗಲ್ಲ. ಆದ್ದರಿಂದ ನಾನು ಅದ್ರ ಮೇಲೆ ಇನ್ನೊಂದು ಸ್ಪೂನಷ್ಟು ನಾನು ರಾಗಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಮತ್ತೊಂದು 2 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಆದ್ದರಿಂದ ನಾನು ತಗೊಂಡಿದ್ದ ಸ್ಪೂನ್ ಕ್ವಾಂಟಿಟಿಯಲ್ಲಿ ಒಂದು 6 ಸ್ಪೂನಷ್ಟಾದರೂ ನಾನು ರಾಗಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಆಮೇಲೆ ಗ್ಯಾಸಿಂದ ಇಳಿಸಿ ಈ ಥರ ನಾನು ಕಂಪ್ಲೀಟಾಗಿ ರಾಗಿ ಹಿಟ್ಟನ್ನ ತಿರ್ವ್ಕೊಳ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ಅದು ಗಂಟು ಬರದೇ ಇರಲಿ, ಎಲ್ಲ ಕಡೆನೂ ಹೋಗಿ ರಾಗಿ ಹಿಟ್ಟು ಚೆನ್ನಾಗಿ ಬೇಯಲಿ ಅಂತ ನಾನು ಈ ಥರ ತಿರುಗಿಸ್ಕೊಂಡು ಮತ್ತೊಮ್ಮೆ ನಾನು ಗ್ಯಾಸ್ ಮೇಲೆ ಇಟ್ಟಿದ್ದೀನಿ. ಯಾಕಂದರೆ ರಾಗಿ ಹಿಟ್ಟನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ಇದೊಂದು ಸ್ಮಾಲ್ ಟಿಪ್ ಅಂತ ಕನ್ಸಿಡರ್ ಮಾಡ್ಕೋಬೋದು. ಒಂದು ಬೌಲ್ಗೆ ಕೋಲ್ಡ್ ವಾಟರನ್ನು ಇಟ್ಕೊಂಡು ನಾವು ಅದಕ್ಕೆ ನಮ್ಮ ಬೆರಳನ್ನು ಸ್ವಲ್ಪ ನೀರು ಮಾಡಿಕೊಂಡು ಈ ಥರ ಚೆಕ್ ಮಾಡಬೇಕು. ಒಂದು ಸ್ವಲ್ಪ ರಾಗಿ ಹಿಟ್ಟನ್ನು ತೊಗೊಂಡು ಚೆಕ್ ಮಾಡಬೇಕು. ಅದು ನಮ್ಮ ಕೈಗೆ ಅಂಟಿದೆ ಅಂತ ಹೇಳಿದ್ರೆ ರಾಗಿ ಹಿಟ್ಟು ಬೆಂದಿಲ್ಲ ಅಂತ ಅರ್ಥ. ಸೊ ಕೈಗೆ ಅಂಟಿಲ್ಲ ಅಂದರೆ ರಾಗಿ ಹಿಟ್ಟು ಬೆಂದಿದೆ ಅಂತ ಅರ್ಥ. ಇದು ಒಂದು ಸ್ಮಾಲ್ ಟಿಪ್ ಅಂತ ಕನ್ಸಿಡರ್ ಮಾಡ್ಕೋಬೋದು. ಹಾಗೆ ನೀವು ಒಂದು ಸ್ಪೂನ್ ಅಥವಾ ಈ ಥರದ್ದು ಏನಾದರೂ ತೊಗೊಂಡು ರಾಗಿ ಹಿಟ್ಟನ್ನು ಏನು ತಿರುಗ್ಸೋಕ್ಕೆ ಯೂಸ್ ಮಾಡ್ತಿದ್ದೀರಾ, ಕೋಲ್ ಆಗಿರ್ಬೋದು ಅಥವಾ ಲಾಂಗ್ ಸ್ಟಿಕ್ ಥರ ಯೂಸ್ ಮಾಡ್ತಾರೆ ಹಳ್ಳಿಗಳ ಕಡೆ ಎಲ್ಲ, ಅದು ಆಗಿರ್ಬೋದು. ಸೊ ಈ ಥರ ಎಲ್ಲ ರಾಗಿ ಹಿಟ್ಟು ಏನಾದ್ರ ಮೇಲಿರುತ್ತೆ ಅದನ್ನೆಲ್ಲ ತಗೊಳ್ಳೋಕ್ಕೆ ಕೈನ ಯೂಸ್ ಮಾಡೋದಕ್ಕಿಂತ, ಯಾಕಂದರೆ ಬಿಸಿ ಇರುತ್ತೆ. ಸೊ ಈ ಥರ ಸ್ಪೂನ್ ಅಥವಾ ಈ ಥರ ಏನಾದರೂ ಯೂಸ್ ಮಾಡ್ಕೋಬೋದು ನಾವು. ಹಾಗೆ ಇದು ಬೆಂದಿದೆ ಕಂಪ್ಲೀಟಾಗಿ. ಸೊ ನಾನು ಅದನ್ನು ಗ್ಯಾಸಿಂದ ಇಳಿಸ್ಕೊಂಡು ಮತ್ತೊಮ್ಮೆ ನಾನು ಚೆಕ್ ಮಾಡ್ತಾ ಇದ್ದೀನಿ. ಯಾಕಂದರೆ ಇನ್ನೊಂದು ಏನಂದರೆ ರಾಗಿ ಹಿಟ್ಟು ಅಥವಾ ರಾಗಿ ಮುದ್ದೆ ಚೆನ್ನಾಗಿ ಬೆಂದಿಲ್ಲ ಅಂದರೆ ಹೊಟ್ಟೆ ನೋವು ಕೂಡ ಬರೋ ಚಾನ್ಸಸ್ ಇರುತ್ತೆ. ಆದ್ದರಿಂದ ನಾವು ತುಂಬಾ ಕೇರ್ಫುಲ್ಲಾಗಿ ಅದು ಬೆಂದಿದೆಯಾ ಏನು ಅಂತ ಕುಕ್ ಮಾಡಬೇಕಾಗತ್ತೆ. ಇವಾಗ ನಾನು ಪ್ಲೇಟನ್ನ ತೊಗೊಂಡಿದ್ದೀನಿ. ಪ್ಲೇಟ್ನ ತೊಗೊಂಡು ನನಗೆ ಸಣ್ಣ ರಾಗಿ ಮುದ್ದೆ ಬೇಕಾ ಅಥವಾ ದಪ್ಪ ರಾಗಿ ಮುದ್ದೆ ಬೇಕಾ ಅನ್ನೋದು ಮೈಂಡಲ್ಲಿ ಇರುತ್ತೆ ನಮಗೆ. ಸೊ ಸಣ್ಣದಾದರೆ ಸ್ವಲ್ಪನೇ ಹಿಟ್ಟನ್ನು ತೊಗೊಂಡು ಹಾಕ್ಕೊಂಡು, ಅಥವಾ ದಪ್ಪ ರಾಗಿ ಮುದ್ದೆ ಬೇಕಾಗಿದ್ದರೆ ಸ್ವಲ್ಪ ಜಾಸ್ತಿ ರಾಗಿ ಹಿಟ್ಟನ್ನು ತೊಗೊಂಡು ಈ ಥರ ಒಂದು ಪ್ಲೇಟಿಗೆ ರೊಟ್ಟಿನ ನಾವೇನು ತಡ್ತೀವಿ ಆ ಥರ ಮಾಡ್ಕೋಬೇಕು. ಯಾಕೆ ಅಂತ ಹೇಳಿದ್ರೆ ಅಕಸ್ಮಾತ್ ಬೈ ಮಿಸ್ಟೇಕಾಗಿ ಎಲ್ಲೋ ಒಂದು ಕಡೆ ರಾಗಿ ಹಿಟ್ಟಲ್ಲಿ ಗಂಟಿದ್ರೂ ಕೂಡ ಅದು ಒಡೆಯುತ್ತೆ. ಸೊ ನಮಗೆ ತಿನ್ನುವಾಗ ಗಂಟು ಸಿಗಲ್ಲ. ಆಮೇಲೆ ಕೆಲವೊಂದು ಸತಿ ರಾಗಿ ಹಿಟ್ಟು ಆ ಗಂಟಿಂದ ಆಚೆ ಬರೋ ಅಂಥ ಚಾನ್ಸಸ್ ಇರುತ್ತೆ. ಚಿಕ್ಕದು ಗಂಟುಗಳಾಗ್ಬಿಡುತ್ತೆ. ರಾಗಿ ಮುದ್ದೆನ ಚೆನ್ನಾಗಿ ನಾವು ಬೇಯಿಸಿಲ್ಲ ಅಥವಾ ಚೆನ್ನಾಗಿ ಈ ಥರ ಉಂಡೆ ಕಟ್ಟಿಲ್ಲ ಅಂತ ಹೇಳಿದ್ರೆ, ಆದ್ದರಿಂದ ಅದೆಲ್ಲ ನಾವು ಮೈಂಡಲ್ಲಿ ಇಟ್ಕೊಂಡು ರಾಗಿ ಮುದ್ದೆನ ಕುಕ್ ಮಾಡಬೇಕಾಗತ್ತೆ. ಸೊ ಅಡುಗೆ ಅಂತ ಹೇಳಿದ್ರೆ ನಾನು ಕೂಡ ಏನು ಪರ್ಫೆಕ್ಟ್ ಅಲ್ಲ, ಆದರೆ ಸ್ವಲ್ಪ ಈ ಥರ ಟಿಪ್ಸ್ನೆಲ್ಲ ಫಾಲೋ ಮಾಡಿ ಅಡುಗೆ ಮಾಡಿದ್ರೆ ಖಂಡಿತವಾಗ್ಲೂ ನಾವು ಒಂದಿನ ಪರ್ಫೆಕ್ಷನಿಸ್ಟ್ ಆಗ್ಬೋದು. ಇದೆಲ್ಲ ಒಂದು ಚಿಕ್ಕ ಟಿಪ್ಸ್ ಅಷ್ಟೇ. ಸೊ ಬಿಗಿನರ್ಸ್ ಯಾರ್ಯಾರು ಇದ್ದೀರಾ, ನನ್ನ ಈ ವಿಡಿಯೋ ಯೂಸ್ಫುಲ್ ಆಗುತ್ತೆ. ಸೊ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ಯೂಸ್ಫುಲ್ ಆಗುತ್ತೆ. ಸೊ ನಿಮ್ಮ ಮನೇಲಿ ನಿಮ್ಮ ಅಪ್ಪ ಅಮ್ಮಂದಿರಿಗೆ ಮಾಡಿಕೊಡಿ, ತುಂಬಾ ಖುಷಿ ಆಗ್ತಾರೆ. ಅದು ಈಗಿನ ಜನ್ರೇಷನಲ್ಲಿ ರಾಗಿ ಮುದ್ದೆ ತಿನ್ನೋದೇ ಇಲ್ಲ, ಅಂಥದ್ರಲ್ಲಿ ರಾಗಿ ಮುದ್ದೆ ಮಾಡಿಕೊಡ್ತಾರೆ ಅಂದರೆ ಇನ್ನೂ ಖುಷಿ ಆಗ್ತಾರೆ. ಸೊ ಇವಾಗ ನೋಡಿ ನಾನು ರಾಗಿ ಮುದ್ದೆನ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದೆ ಆಲ್ರೆಡಿ. ಸೊ ಕಂಪ್ಲೀಟಾಗಿ ಎಲ್ಲೂ ಕೂಡ ತರಿ ಅಂತ ಅನಿಸ್ಬಾರ್ದು, ನೈಸಾಗಿ ಈ ಥರ ಬರಬೇಕು. ಸೊ ಫೈನಲಿ ನಮ್ಮ ರಾಗಿ ಮುದ್ದೆ ಟೇಸ್ಟ್ ಮಾಡೋಕ್ಕೆ ಕೂಡ ರೆಡಿಯಾಗಿದೆ. ಇದು ನಾಟಿ ಕೋಳಿ ಸಾರು, ನಾನ್ ವೆಜ್ ಸಾರುಗಳಿಗೆ ಫಿಶ್ ಆಗಿರ್ಬೋದು, ಮಟನ್ ಆಗಿರ್ಬೋದು. ಹಾಗೆ ವೆಜ್ ಅಂತ ಬಂದರೆ ನಾನ್ ವೆಜ್ ತಿಂದಿರೋರಿಗೆ ಸೊಪ್ಪಿನ ಸಾರು ಜೊತೆ ನಮ್ಮ ಹಳ್ಳಿಗಳ ಕಡೆ, ನಮ್ಮ ಮಂಡ್ಯ ಕಡೆ ಎಲ್ಲ ಉಪ್ಸಾರು ಅಂತ ಮಾಡ್ತಾರೆ. ಸೊ ಅದಕ್ಕೆಲ್ಲ ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್.